ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 8ನೆಯ ಅಧ್ಯಾಯದ 24ನೇ ಶ್ಲೋಕದಲ್ಲಿದ್ದೇವೆ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾಃ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದರು ಅಂದರೆ, ಯೋಗಿಗಳು ಯಾವ ಕಾಲದ ಅಭಿಮಾನಿ ದೇವತೆ ಅಥವಾ ಕಾಲಾಭಿಮಾನಿ ಎಲ್ಲದ ಇತರ ದೇವತೆಗಳಿಂದ ನಿಯಮನಕ್ಕೊಳಪಟ್ಟಂತಹ ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅಂತಹ ಮಾರ್ಗದಲ್ಲಿ ಹೋದವರಾಗಿ ಕೆಲವರು ಹಿಂದಿರುಗಿ ಬರುವುದಿಲ್ಲ, ಇನ್ನು ಕೆಲವರು ಹಿಂದಿರುಗಿ ಬರ್ತಾರೆ ಎಂಬ ವಿಚಾರವನ್ನು ಹೇಳಿ, ಆ ಕಾಲಾಭಿಮಾನಿ ದೇವತೆಗಳು ಯಾರು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿ ಜ್ಯೋತಿ ಅಹಃ ಶುಕ್ಲಃ ಷಣ್ಮಾಸಾಃ ಉತ್ತರಾಯಣಂ ತತ್ರ ಪ್ರಯಾತಾಃ ಗಚ್ಚಂತಿ. ತತ್ರ ಪ್ರಯಾತಾಃ ಅಂದರೆ ಈ ಮೇಲೆ ಹೇಳ್ತಕ್ಕಂತಹ ಏನು ದೇವತೆಗಳಿದ್ದಾರೆ, ಆ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಲ್ಲಿ, ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಆ ಬ್ರಹ್ಮನನ್ನು ಹೊಂತಾರೆ. ಬ್ರಹ್ಮವಿದಃ ಜನಾಃ ಬ್ರಹ್ಮ ಗಚ್ಚಂತಿ. ಆ ಮಾರ್ಗದಲ್ಲಿ ಹೋಗುವವರು ಯಾವ ಮಾರ್ಗ ಅಂತ ಹೇಳ್ತಾರೆ. ಆ ಮಾರ್ಗದಲ್ಲಿ ಹೋಗತಕ್ಕಂತಹ ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನು ಹೊಂತಾರೆ. ಯಾರು ಆ ದೇವತೆಗಳು? ಅದನ್ನು ಹೇಳ್ತಾ ಇರೋದು. ಅಗ್ನಿ ಜ್ಯೋತಿ ಅಹಃ ಶುಕ್ಲಃ ಷಣ್ಮಾಸಾಃ ಉತ್ತರಾಯಣಂ ತಾ ದೇವತಾಃ ಉದ್ದೇಶೇನ ಆಹಾ. ಆ ದೇವತೆಗಳನ್ನು ನಾಮನಿರ್ದೇಶನ ಪೂರ್ವಕವಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿನಾಮಕ ದೇವತಾ, ಅಗ್ನಿನಾಮಕ ದೇವತಾ. ಅಗ್ನಿ ಅಂದರೆ ಅಗ್ನಿ ಎಂಬ ದೇವತೆ. ಆಮೇಲೆ ಜ್ಯೋತಿ ಅರ್ಚಿರ್ನಾಮಕ ದೇವತಾ. ಜ್ಯೋತಿ ಅಂದರೆ ಅರ್ಚಿನಾಮಕ ದೇವತೆ. ಆಮೇಲೆ ಅಹಹ ಅಂದರೆ ಅಹರಹ ಅಭಿಮಾನಿ ದೇವತಾ, ಅಂದರೆ ಹಗಲಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ. ಹಗಲಿಗೆ ಅಭಿಮಾನಿಯಾದ ದೇವತೆ. ಇಲ್ಲಿ ಹಗಲಿಗೆ ಅಭಿಮಾನ ದೇವತೆ ಜೊತೆಗೆ ಅಭಿಜಿತ್ ಕಾಲಾಭಿಮಾನಿ ದೇವತೆಯನ್ನು ಕೂಡ ಇಟ್ಕೊಳ್ಬೇಕು. ಅಭಿಜಿತ್ ದೇವತಾ ಸಹಿತ ಇತ್ಯಪಿ ಧ್ಯೇಯಂ. ಹಗಲಿಗೆ ಅಭಿಮಾನಿ ದೇವತೆಯ ಜೊತೆಗೆ ಅಭಿಜಿತ್ ಕಾಲ ಇದೆಯಲ್ಲ, ಅಭಿಜಿತ್ ಕಾಲಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಯನ್ನು ಕೂಡ
ಇಟ್ಕೊಳ್ಬೇಕು ಅಂತ. ಇನ್ನು ಶುಕ್ಲ ಅಂದರೆ ಶುಕ್ಲ ಪಕ್ಷಾಭಿಮಾನಿಯಾಗಿರತಕ್ಕಂತಹ ದೇವತೆ. ಅದರ ಜೊತೆಗೆ ಪೂರ್ಣಿಮಾಸಭಿಮಾನಿನ್ಯಾಸಹ ಇತಿ ಗ್ರಾಹ್ಯಂ. ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯ ಜೊತೆಗೆ ಹುಣ್ಣಿಮೆಗೆ ಪೂರ್ಣಿಮಾ ಅಭಿಮಾನಿಯಾಗಿರತಕ್ಕಂತಹ ದೇವತಾ ಸಹಿತವಾಗಿರತಕ್ಕಂತಹ ಶುಕ್ಲ ಅಭಿಮಾನಿ ದೇವತೆಯನ್ನು ಇಟ್ಕೊಳ್ಬೇಕು. ಇನ್ನು ಷಣ್ಮಾಸಾಹ 6 ಮಾಸಗಳಿಗೆ ಅಭಿಮಾನಿ ದೇವತೆಗಳು. ಆಮೇಲೆ ಉತ್ತರಾಯಣಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಷಣ್ಮಾಸಾಭಿಮಾನಿನಿ, ಉತ್ತರಾಯಣಾಭಿಮಾನಿನಿ, ಅಭಿಮಾನಿನ್ಯಾ ಸಹ ಇತಿ ಜ್ಞೇಯಂ. ವಿಷುಕಾಲ ಅಂತ ಉಂಟಲ್ಲ, ವಿಷುಕಾಲಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತಾ ಸಹಿತನಾಗಿರತಕ್ಕಂತಹ ಉತ್ತರಾಯಣ ಅಭಿಮಾನಿ ದೇವತೆಯನ್ನು ಇಟ್ಕೊಳ್ಬೇಕು. ಅಗ್ನ್ಯಾದಿ ದೇವತೆಗಳಿಂದ ಅಧಿಷ್ಠಿತವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಪ್ರಯಾತಾಹ ಹೋಗಿರ್ತಕ್ಕಂತಹ ಬ್ರಹ್ಮವಿಧ ಜನಾ, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಜನರು, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅವರು ಬ್ರಹ್ಮ ಗಚ್ಚಂತಿ, ಬ್ರಹ್ಮನನ್ನು ಕುರಿತು ಹೊಂತಾರೆ ಅಂತ ಈ ಶ್ಲೋಕದ ಅರ್ಥ. ಇಲ್ಲಿ ಅಹಹ ಶುಕ್ಲ ಅಹಹ ಅಂದರೆ ಹಗಲು ಅಭಿಮಾನಿ ದೇವತೆ ಹೊರತು ಆ ಕಾಲಗಳ ಬಗ್ಗೆ ಹೇಳ್ತಾ ಇಲ್ಲ. ಕಾಲಗಳನ್ನು ಹೇಳುವ ಉದ್ದೇಶ ಇಲ್ಲ. ಆ ಕಾಲಗಳನ್ನು ಹೇಳದೆ ಆ ದೇವತೆಗಳಿಂದ ಅಭಿಮನ್ಯಮಾನವಾಗಿರತಕ್ಕಂತಹ ಮಾರ್ಗಗಳು, ಅಂತಹ ಮಾರ್ಗಗಳಲ್ಲಿ ಅಂತ ಅದರ ಅರ್ಥ ಹೊರತು ಇಲ್ಲಿ ಕಾಲವನ್ನು ಹೇಳ್ತಾ ಇಲ್ಲ. ಹೀಗೆ ಈ ಕಾಲಾದಿ ಅಭಿಮಾನಿಗಳಾಗಿರ್ತಕ್ಕಂತಹ ಯಾವ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಿಂದ ಹೋದರೆ ಮೃತನಾಗಿರತಕ್ಕಂತಹ ವ್ಯಕ್ತಿ ಹಿಂದಿರುಗಿ ಬರ್ತಾನೋ, ಯಾವ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಿಂದ ಹೋದರೆ ಅವನು ತಿರುಗಿ ಬರಲಾರನೋ. ಆ ದೇವತೆಗಳನ್ನು ಇಲ್ಲಿ ಹೇಳಿದ್ದು. ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮ ಅಂದರೆ ಧೂಮಾಭಿಮಾನಿ ದೇವತೆ, ರಾತ್ರಿ ಅಂದರೆ ರಾತ್ರಿ ಅಭಿಮಾನಿ ದೇವತೆ, ಕೃಷ್ಣ ಅಂದರೆ ಕೃಷ್ಣ ಪಕ್ಷಾಭಿಮಾನಿ ದೇವತೆ, ಮತ್ತು ಷಣ್ಮಾಸಾಹ 4 ತಿಂಗಳಿಗೆ ಅಭಿಮಾನಿ ದೇವತೆ, ದಕ್ಷಿಣಾಯನ ಕಾಲಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ. ಹೀಗೆ ಇವರಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಲ್ಲಿ ಯಾರು ಪ್ರಯಾಣಿಸ್ತಾನೋ ಅವನು ಮತ್ತೆ ಹಿಂತಿರುಗಿ ಬರ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಈ ಅಗ್ನಿ ಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ. ಅಗ್ನಿದೇವತೆ, ಅರ್ಚನಾಮಕ ದೇವತೆ, ಶುಕ್ಲ ಅಭಿಮಾನಿ ದೇವತೆ, 6 ಮಾಸಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ, ಉತ್ತರಾಯಣಕ್ಕೆ ಅಭಿಮಾನಿ ಆಗಿರತಕ್ಕಂತಹ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗ. ಆ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನು ಹೊಂದುತ್ತಾರೆ, ಅವರು ಹಿಂತಿರುಗಿ ಬರೋದಿಲ್ಲ ಅಂತ. ಆದರೆ ಧೂಮ ರಾತ್ರಿ ತಥಾ ಕೃಷ್ಣ, ಅಲ್ಲಿ ಅಗ್ನಿ ಹೇಳಿದ್ದು, ಇಲ್ಲಿ ಧೂಮ ಹೇಳಿದ್ದು, ಅಲ್ಲಿ ಹಗಲು ಹೇಳಿದ್ದು, ಇಲ್ಲಿ ರಾತ್ರಿ ಹೇಳಿದ್ದು, ಅಲ್ಲಿ ಶುಕ್ಲ ಪಕ್ಷ ಹೇಳಿದ್ದು, ಇಲ್ಲಿ ಕೃಷ್ಣ ಪಕ್ಷ ಹೇಳಿದ್ದು, ಅಲ್ಲಿ ಉತ್ತರಾಯಣ ಹೇಳಿದ್ದು, ಇಲ್ಲಿ ದಕ್ಷಿಣಾಯನ ಹೇಳಿದ್ದು. ಉತ್ತರಾಯಣ ಅಭಿಮಾನಿ ದೇವತೆಗಳು ಅದೇ ಅಗ್ನಿ, ಜ್ಯೋತಿ, ಅಹರ ಅಭಿಮಾನಿ ದೇವತೆ, ಶುಕ್ಲ ಪಕ್ಷದ ಅಭಿಮಾನಿ ದೇವತೆ, ಷಣ್ಮಾಸಗಳ ಅಭಿಮಾನಿ ದೇವತೆ, ಉತ್ತರಾಯಣ ಅಭಿಮಾನಿ ದೇವತೆ, ಇವರಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಲ್ಲಿ ಹೋಗ್ತಕ್ಕಂಥವರು ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳು ಯಾವತ್ತೂ ಆ ಮಾರ್ಗದಲ್ಲೇ ಹೋಗ್ತಾರೆ, ಅವರು ಬ್ರಹ್ಮನನ್ನು ಹೊಂತಾರೆ.
ಇನ್ನು ಬ್ರಹ್ಮಜ್ಞಾನಿಗಳಲ್ಲದ ಈ ಕರ್ಮಯೋಗಿಗಳು, ಆ ಕರ್ಮಯೋಗಿಗಳು ಧೂಮಃ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಧೂಮ ರಾತ್ರಿ, ಕೃಷ್ಣ ಪಕ್ಷಾಭಿಮಾನಿ, ಷಣ್ಮಾಸಾಭಿಮಾನಿ, ದಕ್ಷಿಣಾಯನ ಅಭಿಮಾನಿ, ಇವುಗಳಿಂದ ಕ್ರಮವಾಗಿ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಿಂದ ಯಾವ ಕರ್ಮಯೋಗಿ ಹೋಗ್ತಾನೋ ಯೋಗಿ, ಅವನು ಚಾಂದ್ರಮಸಂ ಪ್ರಾಪ್ಯ ನಿವರ್ತತೆ. ಚಾಂದ್ರಮಸಂ ಪ್ರಾಪ್ಯ, ಅವ ಆ ಚಂದ್ರಲೋಕದ ಮೂಲಕ ಸ್ವರ್ಗಕ್ಕೆ ಹೋಗ್ತಾನೆ, ಹೋಗಿ ಮತ್ತೆ ಹಿಂತಿರುಗಿ ಬರ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಧೂಮ ಇತ್ಯಾದಿ ಧೂಮಾದ್ಯಭಿಮಾನಿ ದೇವತಾ ನಿರ್ದೇಶ. ಧೂಮ ಅಂದರೆ ಧೂಮಾದಿ ಅಭಿಮಾನಿ ದೇವತೆಗಳು, ಅವುಗಳನ್ನು ಇಲ್ಲಿ ಇಟ್ಕೊಳ್ಬೇಕು. ತತ್ರ ಧೂಮಾದಿ ದೇವತಾ ಅಧಿಷ್ಠಿತ ಮಾರ್ಗೇ ಪ್ರಯಾತಃ ಇತಿ ಯೋಜ್ಯಂ. ಧೂಮಾದಿ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗದಲ್ಲಿ ಹೋಗುವವರು ಅಂತ ಜೋಡಿಸ್ಕೊಳ್ಬೇಕು. ಯೋಗಿ ಅಂದರೆ ಯಾರು? ಕರ್ಮಯೋಗಿ ಇತ್ಯರ್ಥಃ. ಕರ್ಮಯೋಗಿ ಪೂರ್ವತ್ರ ಬ್ರಹ್ಮವಿದ ಇತಿ ಅತ್ರ ಯೋಗಿ ಇತಿ ವಿಶೇಷಣಾಚ್ಚ ಕ್ರಮಾತ್ ಮಾರ್ಗದ್ವಯಸ್ಯ ಜ್ಞಾನಕರ್ಮ ಸಾಧ್ಯತ್ವ ಮುಕ್ತಂ ಧ್ಯೇಯಂ. ಹಿಂದೆ ಬ್ರಹ್ಮವಿದ ಬ್ರಹ್ಮ ಗಚ್ಚಂತಿ ಅಂತ ಹೇಳಿತು. ಬ್ರಹ್ಮವಿದ ಬ್ರಹ್ಮಗಚ್ಚಂತಿ ಅಂತ ಹಿಂದೆ ಹೇಳಿತು. ಅಲ್ಲಿ ಬ್ರಹ್ಮಜ್ಞಾನಿಗಳು ಅಂತ ಹೇಳಿತು. ಇಲ್ಲಿ ಯೋಗಿ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅದರರ್ಥ ಜ್ಞಾನಯೋಗಿ, ಕರ್ಮಯೋಗಿ. ಜ್ಞಾನಿಯಾದವನು ತತ್ಸಾಧ್ಯವಾಗಿರತಕ್ಕಂತಹ ಬ್ರಹ್ಮನನ್ನು ಹೊಂತಾನೆ, ಕರ್ಮಯೋಗಿಯು ತತ್ಸಾಧ್ಯವಾಗಿರತಕ್ಕಂತಹ ಸ್ವರ್ಗಾದಿ ಲೋಕಗಳನ್ನು ಹೊಂತಾನೆ ಅಂತ ತಿಳ್ಕೊಳ್ಬೇಕು ಅಂತ ಯೋಗಿ ಅಂತ ವಿಶೇಷಣ ಕೊಟ್ಟಿದ್ದರಿಂದಾಗಿ ಯೋಗಿ ಇತಿ ವಿಶೇಷಣಾಚ್ಚ ಕ್ರಮವಾಗಿ ಮಾರ್ಗದ್ವಯಸ್ಯ, ಎರಡು ಮಾರ್ಗ. ಒಂದು ಬ್ರಹ್ಮಜ್ಞಾನಿ ಹೋಗ್ತಕ್ಕಂತಹ ಮಾರ್ಗ, ಅಗ್ನಿರಾದಿ ದೇವತಾಧಿಷ್ಠಿತವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಬ್ರಹ್ಮಜ್ಞಾನಿ. ಹಾಗೆಯೇ ಈ ಕರ್ಮಯೋಗಿ ಹೋಗ್ತಕ್ಕಂತಹ ಧೂಮಾದಿ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗ. ಹೀಗೆ ಎರಡು ಮಾರ್ಗಕ್ಕೆ ಜ್ಞಾನಕರ್ಮ ಸಾಧ್ಯತ್ವ ಮುಕ್ತಂ. ಯಾರು ಜ್ಞಾನಯೋಗಿಯಾಗಿದ್ದಾನೋ ಅವನು ಆ ಮಾರ್ಗದಲ್ಲಿ ಹೋಗಿ ಬ್ರಹ್ಮನನ್ನು ಸೇರ್ತಾನೆ. ಯಾವನು ಕರ್ಮಯೋಗಿಯಾಗಿದ್ದಾನೋ ಅವನು ಈ ಶ್ಲೋಕದ ಹೇಳ್ತಕ್ಕಂತಹ ಮಾರ್ಗದಿಂದ ಅವನು ಸ್ವರ್ಗವನ್ನು ಕುರಿತು ಹೋಗಿ ಚಾಂದ್ರಮಸಂ ಚಂದ್ರಲೋಕದ ಮೂಲಕವಾಗಿ ಸ್ವರ್ಗಕ್ಕೆ ಹೋಗಿ ಆಮೇಲೆ ನಿವರ್ತತೆ, ಅವನು ಹಿಂತಿರುಗಿ ಬರ್ತಾನೆ. ಏತಚ್ಚ ಮಾರ್ಗದ್ವಯಂ ಅಂತಕಾಲೇ ತದ್ವಿಷಯ ಸ್ಮೃತಿಮತಾಮೇವ ಇತಿ ಜ್ಞೇಯಂ. ಹಾಗಾದರೆ ಎಲ್ಲರೂ ಈ ಲೋಕಕ್ಕೆ ಹೋಗ್ತಾರಾ? ಇದೇ ಮಾರ್ಗದಲ್ಲಿ ಎಲ್ಲರೂ ಹೋಗ್ತಾರಂದರೆ ಅಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆ ಮಾರ್ಗದ್ವಯದ ಸ್ಮರಣೆ ಬೇಕು. ಅಂತಕಾಲದಲ್ಲಿ ಅವನಿಗೆ ಅದರ ಸ್ಮರಣೆ ಬೇಕು. ನಾನು ಇಂತಹ ದಾರಿಯಲ್ಲಿ ಹೋಗಬೇಕಂತ ಗೊತ್ತಿದ್ದರೆ ಮಾತ್ರ ಆ ದಾರಿಯಲ್ಲಿ ಹೋಗೋದು. ಅವನಿಗೆ ಸಾಯುವ ಕಾಲದಲ್ಲಿ ತದ್ವಿಷಯ ಸ್ಮೃತಿಮತಾಮೇವ, ಈ ಎರಡೂ ಮಾರ್ಗಗಳು ಕೂಡ ಅಂತಕಾಲದಲ್ಲಿ ತದ್ವಿಷಯ ಸ್ಮೃತಿಮತಾಮೇವ, ಆ ಮಾರ್ಗಗಳೇನಿವೆ ಆ ಮಾರ್ಗಗಳ ಸ್ಮೃತಿ, ಅವುಗಳ ಒಂದು ಸ್ಮರಣೆ, ಆ ಮಾರ್ಗವನ್ನು ಅವನು ಸ್ಮರಿಸ್ತಾ ಇರಬೇಕು. ಸಾಯುವ ಕಾಲದಲ್ಲಿ ಈ ಮಾರ್ಗವನ್ನು ಒಂದು ಅಗ್ನಿ ಮೊದಲಾದ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗ, ಅಥವಾ ಈ ಧೂಮಾದಿ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗ, ಈ ಮಾರ್ಗದ ಬಗ್ಗೆ ಅವನು ಮಾರ್ಗವನ್ನು ಸ್ಮರಿಸ್ತಾ ಇರಬೇಕು ಅಂತ ಅರ್ಥ. ಅದನ್ನೇ ಅಲ್ಲಿ ಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯದಲ್ಲಿ ಅಲ್ಲಿ ಯಾವ್ಯಾವ ಸಾಧಕನಿಗೆ ಏನೇನು ಫಲ ಎಂಬುದನ್ನೇ ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅಲ್ಲಿ 4ನೇ ಅಧ್ಯಾಯದ 2ನೇ ಪಾದದಲ್ಲಿ ಯೋಗಿನಃ ಪ್ರತಿಸ್ಮರ್ಯೇತೆ ಸ್ಮಾರ್ತೆ ಚೈತೆ ಎಂಬ ಸೂತ್ರದಲ್ಲಿ ಅಲ್ಲಿ ಇದೇ ವಿಚಾರವನ್ನು ಅಲ್ಲಿ ನಿರೂಪಿಸಿದ್ದಾರೆ. ಹೀಗೆ
ಅಂತಕಾಲದಲ್ಲಿ ಮರಣಿಸ್ತಕ್ಕಂತಹ ವ್ಯಕ್ತಿ ಈ ಫಲಗಳನ್ನು ಪಡಿಬೇಕಾದರೆ ಮರಣಕಾಲದಲ್ಲಿ ಅವುಗಳ ಸ್ಮರಣೆಯೂ ಕೂಡ ಕಾರಣ ಅಂತ ಅದರ ಅಭಿಪ್ರಾಯ. ಶುಕ್ಲ ಕೃಷ್ಣೇ ಗತೇಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. ಹಿಂದೆ ಹೇಳ್ತಕ್ಕಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇರೋದು. ಶುಕ್ಲ ಕೃಷ್ಣೇ ಗತೀಹ್ಯೇತೆ, ಒಂದು ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯ ಮಾರ್ಗ, ಮತ್ತೊಂದು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯ ಮಾರ್ಗ. ಈ ಎರಡು ಮಾರ್ಗಗಳೇನಿವೆ, ಈ ಮಾರ್ಗಗಳ ಮೂಲಕವಾಗಿಯೇ ಹೋಗುವಂಥದ್ದು. ಒಂದು ಮಾರ್ಗದಿಂದ ಯಾವನು ಹೋಗ್ತಾನೆ ಅವನು ಯಾವತ್ತೂ ಹಿಂತಿರುಗಿ ಬರಲ್ಲ, ಇನ್ನೊಂದು ಮಾರ್ಗದಿಂದ ಹೋದವನು ಮತ್ತೆ ಹಿಂತಿರುಗಿ ಬರ್ತಾನೆ. ಶುಕ್ಲ ಕೃಷ್ಣೇ ಗತಿ, ಹೀಗೆ ಎರಡು ಗತಿ, ಎರಡು ದಾರಿಗಳು, ಎರಡು ಮಾರ್ಗ. ಹಿಂದೆ ಎರಡು ಶ್ಲೋಕದಲ್ಲಿ ಎರಡು ಮಾರ್ಗಗಳನ್ನೇನು ಹೇಳಿದ್ದಾರಲ್ಲ ಅದನ್ನೇ ಇಲ್ಲಿ ನಿಗಮನ ಮಾಡ್ತಾ ಇರೋದು. ಉಕ್ತೌ ಮಾರ್ಗವು ನಿಗಮಯತಿ ಏತೇ ಪ್ರಾಗುಕ್ತೆ ಶುಕ್ಲಕೃಷ್ಣೇ ಗತಿ ಮಾರ್ಗವು. ಶುಕ್ಲ ಪಕ್ಷದ ಗತಿ, ಕೃಷ್ಣ ಪಕ್ಷದ ಗತಿ, ಅಂದರೆ ಶುಕ್ಲ ಪಕ್ಷದ ಮಾರ್ಗ, ಕೃಷ್ಣ ಪಕ್ಷದ ಮಾರ್ಗ. ಈ ಮಾರ್ಗಗಳು ಜಗತಃ ಜ್ಞಾನ ಕರ್ಮಯೋಗಿ ಜಗತ್ ಸಂಬಂಧಿನವು ಶಾಶ್ವತೆ ಶಾಶ್ವತ್ಯೌ ಮತೆ. ಏತೆ ಈ ಎರಡು ಯಾವುದ್ಯಾವುದು ಶುಕ್ಲ ಪಕ್ಷ ಅಭಿಮಾನಿ ದೇವತೆ ಮತ್ತು ಕೃಷ್ಣ ಪಕ್ಷ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಏನು ಮಾರ್ಗಗಳಿವೆಯಲ್ಲ, ಈ ಮಾರ್ಗಗಳು ಜಗತಃ, ಜಗತ ಅಂದರೆ ಜ್ಞಾನ ಕರ್ಮ ಯೋಗಿಗಳ ಜಗತ್ತು. ಒಂದು ಜ್ಞಾನಯೋಗಿಯಾಗಿರ್ತಾನೆ, ಅದು ಕರ್ಮಯೋಗಿಯಾಗಿರ್ತಾನೆ. ಅಂತಹ ಯೋಗಿಗಳ ಜಗತ್ತಿಗೆ ಸಂಬಂಧಪಟ್ಟಂತಹ ಶಾಶ್ವತವಾಗಿರ್ತಕ್ಕಂತಹ ಮಾರ್ಗಗಳಿವು. ಶಾಶ್ವತೆ ಮತೆ, ಶಾಶ್ವತವಾಗಿರ್ತಕ್ಕ ಶಾಶ್ವತೆ ಅಂದರೆ ಶಾಶ್ವತ್ಯವು ಮತ್ತು ಇವೆರಡು ಶಾಶ್ವತವಾಗಿರತಕ್ಕಂತಹ ಶಾಶ್ವತ ಎಂಬುದಾಗಿ ಅಭಿಮತವಾಗಿದೆ ಅಂತ ಅರ್ಥ. ಏತೆ ಇವುಗಳು ಅಂದರೆ ಹಿಂದೆ ಹೇಳಿರತಕ್ಕಂತಹ ಈ ಎರಡು ಮಾರ್ಗಗಳು ಶುಕ್ಲಕೃಷ್ಣೇ ಗತಿ, ಗತಿ ಅಂದರೆ ಮಾರ್ಗ, ಗತಿ ಗತಿ ದ್ಯೋಚನದಲ್ಲಿದೆ ಅದು. ಶುಕ್ಲಗತಿ ಕೃಷ್ಣಗತಿ, ಶುಕ್ಲ ಪಕ್ಷದ ಮಾರ್ಗ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗಳ ಮಾರ್ಗ. ಈ ಮಾರ್ಗಗಳು ಯಾರಿಗೆ ಸಂಬಂಧಪಟ್ಟದ್ದು ಅಂದರೆ ಜಗತಃ ಜ್ಞಾನ ಕರ್ಮ ಯೋಗಿ ಜಗತ್ ಸಂಬಂಧಿನೋ, ಜಗತ್ತಿಗೆ ಸಂಬಂಧಪಟ್ಟದ್ದು. ಯಾವ ಜಗತ್ತು? ಈ ಜಗತ್ತಿನಲ್ಲಿ ಎರಡು ಜನ ಇದ್ದಾರೆ, ಕೆಲವರು ಜ್ಞಾನಿಗಳು, ಕೆಲವರು ಕರ್ಮಿಗಳು. ಜ್ಞಾನಯೋಗಿಗಳು, ಕರ್ಮಯೋಗಿಗಳು. ಅವರಿಗೆ ಸಂಬಂಧಪಟ್ಟಿರತಕ್ಕಂತಹ ಈ ಮಾರ್ಗಗಳು ಶಾಶ್ವತೆ, ಇವುಗಳು ಶಾಶ್ವತವಾದವುಗಳು ಎಂಬುದಾಗಿ ತಿಳಿಬೇಕು. ಇದರಲ್ಲಿ ಒಂದು ಮಾರ್ಗದಿಂದ ಹೋದವ ಅನಾವೃತ್ತಿಂ ಯಾತಿ. ಮೊದಲನೇ ಮಾರ್ಗದಿಂದ ಹೋಗಿರತಕ್ಕಂತಹ ವ್ಯಕ್ತಿ ಅವನು ಅನಾವೃತ್ತಿಯನ್ನು ಹೊಂತಾನೆ. ಅನಾವೃತ್ತಿಯನ್ನು ಹೊಂತಾನೆ ಅಂದರೆ ಮತ್ತೆ ಅವನು ಹಿಂತಿರುಗಿ ಬರುವುದಿಲ್ಲ ಅಂತ ಅರ್ಥ. ಅನ್ಯಯ, ಇನ್ನೊಂದು ಮಾರ್ಗದಿಂದ, ಇನ್ನೊಂದು ಗತಿಯಿಂದ ಗತಃ ಹೋದವನು ಪುನಃ ಆವರ್ತತೆ, ಮತ್ತೆ ಹಿಂತಿರುಗಿ ಬರ್ತಾನೆ ಅಂತ ಹಿಂದೆ ಎರಡು ಶ್ಲೋಕದಲ್ಲಿ ಹೇಳ್ತಕ್ಕಂತಹ ವಿಷಯವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇರೋದು. ಈ ಎರಡು ಮಾರ್ಗಗಳನ್ನು ತಿಳಿದುಕೊಂಡು ಸರಿಯಾಗಿ ಈ ಎರಡು ಮಾರ್ಗಗಳನ್ನು ಅರಿತುಕೊಂಡು ಯೋಗಿಯಾದವನು ಮೋಹಗೊಳ್ಳುವುದಿಲ್ಲ. ಆದ್ದರಿಂದ ಕಾಲ ಯಾವುದೇ ಇರಲಿ ಅವನು ಅನುಷ್ಠಾನ ಮಾಡ್ತಾ ಇರಬೇಕು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗ ಮುಕ್ತ ಭವಾರ್ಜುನ. ಈ ಯಾವ ಕಾಲದಲ್ಲಿ ಆಗಲಿ, ಹಗಲೇ ಆಗಲಿ ರಾತ್ರಿ ಆಗಲಿ ಅಥವಾ ಉತ್ತರಾಯಣ ಆಗಲಿ ದಕ್ಷಿಣಾಯನ ಆಗಲಿ, ಯಾವುದೇ ಕಾಲ ಆಗಲಿ, ಯಾವುದೇ ಕಾಲಗಳಿಂದ ಅಧಿಷ್ಠಿತವಾಗಿರತಕ್ಕಂತಹ ಮಾರ್ಗವಾಗಲಿ, ಆ ಮಾರ್ಗಗಳಲ್ಲಿ ಹೋಗತಕ್ಕಂತಹ ವ್ಯಕ್ತಿ ಆ ಎರಡು ಮಾರ್ಗಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಚಿರಾದಿ ಮಾರ್ಗ ಮೊದಲು ಹೇಳಿದ್ದು, ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿರತಕ್ಕಂತಹ ವ್ಯಕ್ತಿ ಈ ಎರಡೂ ಮಾರ್ಗಗಳನ್ನು ತಿಳಿದುಕೊಂಡು ಸಾಕ್ಷಾತ್ಕರಿಸ್ತಕ್ಕಂತಹ
ಯಾವ ಯೋಗಿ ಇದ್ದಾನೆ ಅವನು ಯಾವತ್ತೂ ಮೋಹಕ್ಕೆ ಒಳಗಾಗೋದಿಲ್ಲ. ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಕೂಡ ಅನುಷ್ಠಾನರತನಾಗಿರಬೇಕು ಅಂತ ಅರ್ಜುನನಿಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಹಲೋ, ಕೇಳಿಸ್ತಾ ಇದೆಯಲ್ಲ? ಒಮ್ಮೆ ಡಿಸ್ಕನೆಕ್ಟ್ ಆಯ್ತಾಯನ ಅಲ್ಲ? ಹಾಂ, ಸರಿ ಸರಿ ಸರಿ. ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಹೇ ಅರ್ಜುನ, ಸರ್ವೇಷು ಕಾಲೇಷು ಎಲ್ಲ ಕಾಲಗಳಲ್ಲಿಯೂ ನೀನು ಯೋಗಯುಕ್ತ ಯೋಗಾನುಷ್ಠಾನ ನಿರತನಾಗು ಅಂತ ಉಪಸಂಹಾರ ಮಾಡ್ತಾ ಇರೋದು. ಎರಡೂ ಮಾರ್ಗಗಳನ್ನು ನಿರೂಪಿಸಿದ ಮೇಲೆ ಈ ಎರಡೂ ಮಾರ್ಗಗಳನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಯಾವನು ತಿಳ್ಕೊಳ್ತಾನೋ ಅವನು ಯಾವತ್ತೂ ಮೋಹಗೊಳ್ಳೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಹೇ ಅರ್ಜುನ, ಅಲ್ಲೇ ಅರ್ಜುನನೇ, ಏತೇ ಹಿಂದೆ ಹೇಳಿರತಕ್ಕಂತಹ ಶ್ರುತಿ ಅಂದರೆ ಮಾರ್ಗ, ಈ ಎರಡು ಮಾರ್ಗಗಳನ್ನು ಜಾನನ್ ಸರಿಯಾಗಿ ತಿಳಿದುಕೊಂಡು ಯೋಗಿ ಅಂದರೆ ಯಾವ ಮಾರ್ಗವನ್ನು ನಾನು ಹೊಂದಬೇಕು, ಯಾವ ಮಾರ್ಗವನ್ನು ಹೊಂದಿ ನನಗೆ ಶಾಶ್ವತವಾಗಿರತಕ್ಕಂಥ ಸ್ಥಾನ ಲಭಿಸ್ತದೆ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಜ್ಞಾನ ಮತ್ತು ಕರ್ಮ ಇವುಗಳನ್ನು ಅನುಷ್ಠಾನ ಮಾಡಿದವನು ಅಂತ ಅರ್ಥ. ಯೋಗಿ ಅಂದರೆ ಜ್ಞಾನ ಕರ್ಮಗಳ ಅನುಷ್ಠಾನ ಮಾಡಿದವನು. ಜ್ಞಾನವೂ ಬೇಕು, ಕರ್ಮವೂ ಬೇಕು. ಜ್ಞಾನ ಮತ್ತು ಕರ್ಮ ಇವೆರಡೂ ಕೂಡ ಅವಶ್ಯ ಹೊಂದಲೇಬೇಕು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದೆ. ಆದ್ದರಿಂದ ಜ್ಞಾನಯೋಗಿ ಕರ್ಮ ಮಾಡಲಿಕ್ಕಿಲ್ಲ, ಕರ್ಮಯೋಗಿ ಆದವನು ಜ್ಞಾನ ಸಂಪಾದನೆ ಮಾಡಲಿಕ್ಕಿಲ್ಲ ಅಂತ ಅರ್ಥ ಇಲ್ಲ. ಹಿಂದಿನ ಅಧ್ಯಾಯಗಳಲ್ಲಿ ಆ ವಿಚಾರ ಬಂದಿದೆ. ಯೋಗಿ ಅಂದರೆ ಈ ಸರಿಯಾದ ಮಾರ್ಗ, ಅಂದರೆ ನಾನು ಯಾವ ಮಾರ್ಗದಲ್ಲಿ ಹೊಂದಿದರೆ ಮತ್ತೆ ನಾನು ಹಿಂತಿರುಗಿ ಬರುವುದಿಲ್ಲ ಅಂತಹ ಮಾರ್ಗ ಯಾವುದಂತ ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ಕಾರಣವಾಗಿರತಕ್ಕಂತಹ ಜ್ಞಾನ ಕರ್ಮಗಳ ಅನುಷ್ಠಾನ ಅದನ್ನು ಯಾವನು ಮಾಡ್ತಾನೋ ಅಂಥವನು ಅಂತ ಅರ್ಥ ಯೋಗಿ ಅಂದರೆ. ಅಥವಾ ಯೋಗಿ ಅಂದರೆ ಬ್ರಹ್ಮ ಅಪರೋಕ್ಷ ಜ್ಞಾನವಾನ್ ಇತಿ, ಬ್ರಹ್ಮನ ಅಪರೋಕ್ಷ ಜ್ಞಾನವುಳ್ಳವನಾಗಿ ಈ ಎರಡೂ ಮಾರ್ಗಗಳನ್ನು ಚೆನ್ನಾಗಿ ತಿಳಿದುಕೊಂಡವನಾಗಿ ಯಾವನಿರ್ತಾನೋ ಅಂಥವನು ಯಾವನೂ ಸಹ ಯಾವನೂ ಸಹ ನ ಮುಹ್ಯತಿ, ಅವನು ಭಗವಂತನ ವಿಷಯದಲ್ಲಿ ಮೋಹಗೊಳ್ಳುವುದಿಲ್ಲ, ಅಂದರೆ ಭಗವಂತನನ್ನು ಮರೆಯುವುದಿಲ್ಲ, ಅವನ ಸ್ಮರಣೆಯನ್ನು ಬಿಡುವುದಿಲ್ಲ, ಅವನ ವಿಸ್ಮರಣೆಯನ್ನು ಹೊಂದುವುದಿಲ್ಲ. ತಸ್ಮಾತ್ ಆದ್ದರಿಂದ ಯೋಗಯುಕ್ತ ಭವಾರ್ಜುನ, ಆದ್ದರಿಂದ ನೀನು ಯೋಗಯುಕ್ತನಾಗು, ಎಲ್ಲ ಕಾಲಗಳಲ್ಲಿಯೂ ಯೋಗಾನುಷ್ಠಾನವನ್ನು ಮಾಡು ಅಂತ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ಹೇ ಅರ್ಜುನ, ಹೇ ಎಲೆ ಅರ್ಜುನನೇ, ಏತೇ ಈ ಎರಡು ಶ್ರುತಿ, ಹೇ ಪಾರ್ಥ, ಎರಡೂ ಇದೆ, ಪಾರ್ಥ ಶಬ್ದ ಇದೆ, ಅರ್ಜುನ ಶಬ್ದವೂ ಇದೆ. ಹೇ ಪಾರ್ಥ ಎಲೆ ಅರ್ಜುನನೇ, ಏತೇ ಈ ಶ್ರುತಿ ಎರಡೂ ಮಾರ್ಗಗಳನ್ನು ಜಾನನ್ ಸರಿಯಾಗಿ ತಿಳಿದು ಸಾಕ್ಷಾತ್ಗೊಳಿಸ್ತಕ್ಕಂತಹ ಯೋಗಿ ಅಂದರೆ ಈ ಉಭಯ ವಿಧವಾಗಿರ್ತಕ್ಕಂತಹ ಮಾರ್ಗಗಳನ್ನು ಹೊಂದಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಜ್ಞಾನ ಕರ್ಮಗಳೇನಿವೆ ಅವುಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡತಕ್ಕಂಥವನು ಅವನು. ಅಂತಹ ಕಶ್ಚನ ಯಾವನೂ ಸಹ ನ ಮುಹ್ಯತಿ, ಭಗವಂತನ ವಿಸ್ಮರಣೆಯನ್ನು ಹೊಂದುವುದಿಲ್ಲ. ತಸ್ಮಾತ್ ಆದ್ದರಿಂದ ಸರ್ವೇಷು ಕಾಲೇಷು ಎಲ್ಲ ಕಾಲಗಳಲ್ಲಿಯೂ ಕೂಡ ಹೇ ಅರ್ಜುನ, ಹೇ ಅರ್ಜುನನೇ, ಯೋಗಯುಕ್ತ ಭವ, ಯೋಗಯುಕ್ತನಾಗು. ಅರ್ಥಾತ್ ಈ ನಿನಗೆ ಯೋಗ್ಯವಾಗಿರತಕ್ಕಂತಹ ನಿವೃತ್ತ ಕರ್ಮಾನುಷ್ಠಾನ ರೂಪವಾಗಿರತಕ್ಕಂತಹ ಸಾಧನದಿಂದ ಯುಕ್ತನಾಗು ಅಂತ ಈ ಶ್ಲೋಕದ ಅರ್ಥ. ಮಾರ್ಗಯೋ ಉಕ್ತೇ ಫಲಮಾಹ, ಈ ಎರಡು ಮಾರ್ಗಗಳನ್ನು ಹೇಳಿದ್ರಲ್ಲ ಅದರ ಫಲ ಏನು, ಈ ಮಾರ್ಗಗಳನ್ನು ಯಾಕೆ ತಿಳ್ಕೊಳ್ಬೇಕು, ಅದರ ಫಲ ಏನು ಅಂತ ಹೇಳಿಕೊಟ್ಟಿದ್ದಾರೆ. ಹೇ ಪಾರ್ಥ ಎಲೆ ಅರ್ಜುನನೇ,
ಏತೆ ಪ್ರಾಗುಕ್ತೆ ಹಿಂದೆ ಹೇಳಿರ್ತಕ್ಕಂತಹ ಶ್ರುತಿ ಈ ಮಾರ್ಗಗಳನ್ನು ಜಾನನ್ ತಿಳಿತಕ್ಕಂತಹ ಯೋಗಿ. ಯೋಗಿ ಅಂದರೆ ಶ್ರುತ್ಯುಪಾಯಭೂತ ಜ್ಞಾನ ಕರ್ಮಾನುಷ್ಠಾನವಾನ್. ಶ್ರುತಿ ಈ ದಾರಿ, ತಾನು ಹೋಗಬೇಕಾಗಿರ್ತಕ್ಕಂತಹ ದಾರಿಗೆ ಉಪಾಯಭೂತ ಸಾಧನವಾಗಿರತಕ್ಕಂತಹ ಅದು ಜ್ಞಾನ ಮತ್ತು ಕರ್ಮ, ಇವುಗಳನ್ನು ಅನುಷ್ಠಾನ ಮಾಡತಕ್ಕಂಥವನು ಅಂತ ಒಂದು ಅರ್ಥ. ಅಥವಾ ಯೋಗಿ ಅಂದರೆ ಯದ್ವಾ ಅಥವಾ ಯೋಗಿ. ಯೋಗಿ ಅಂದರೆ ಬ್ರಹ್ಮ ಅಪರೋಕ್ಷ ಜ್ಞಾನವಾನ್, ಬ್ರಹ್ಮನ ಅಪರೋಕ್ಷ ಜ್ಞಾನ ಉಳ್ಳವನು. ಕಶ್ಚನ ಯಾವನೂ ಸಹ ನ ಮುಹ್ಯತಿ, ಭಗವಂತನ ವಿಸ್ಮರಣೆಯನ್ನು ಹೊಂದುವುದಿಲ್ಲ. ಭಗವದ್ ವಿಸ್ಮೃತಿ ರೂಪ ಮೋಹಂ ನ ಪ್ರಾಪ್ನೋತಿ, ಭಗವಂತನ ವಿಸ್ಮರಣೆ ರೂಪವಾಗಿರತಕ್ಕಂತಹ ಮೋಹವನ್ನು ಅವನು ಹೊಂದುವುದಿಲ್ಲ. ತಸ್ಮಾತ್ ಆದ್ದರಿಂದ ಅಂದರೆ ಯೋಗಸ್ಯ ಪುಮರ್ಥ ಹೇತುತ್ವಾತ್. ಯೋಗ ಅಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾರೆ, ಕರ್ಮಾನುಷ್ಠಾನ ಮತ್ತು ಜ್ಞಾನ, ಕರ್ಮಜ್ಞಾನ ಈ ಎರಡೂ ಕೂಡ ಪುಮರ್ಥ ಹೇತುತ್ವಾತ್, ಪುರುಷಾರ್ಥಗಳಿಗೆ ಸಾಧನವಾಗಿದೆ. ಆದ್ದರಿಂದ ಸರ್ವದಾ ಯಾವಾಗಲೂ ಭಗವಜ್ಞಾನ ಭಕ್ತಿಪೂರ್ವಂ ಸೋಚಿತ ನಿವೃತ್ತ ಕರ್ಮಾನುಷ್ಠಾನ ರೂಪಾಯುಕ್ತ ಭವ. ಯೋಗಯುಕ್ತನಾಗು. ಯೋಗಯುಕ್ತನಾಗು ಅಂದರೆ ಏನು? ಹಿಂದೆ ತುಂಬ ಬಂದಿದೆ ಯೋಗಯುಕ್ತ ಅಂದರೆ ಏನು ಅಂತ ಹಿಂದಿನ ಅಧ್ಯಾಯಗಳಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಯೋಗಯುಕ್ತ ಅಂದರೆ ಭಗವಂತನ ಜ್ಞಾನವನ್ನು ಗಳಿಸಿ ಭಕ್ತಿಪೂರ್ವಕವಾಗಿ ನಮ್ಮ ಆಶ್ರಮೋಚಿತವಾಗಿರತಕ್ಕಂತಹ, ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮವನ್ನು ನಿಷ್ಕಾಮನೆಯಿಂದ ಆಚರಿಸುವಂಥದ್ದು. ಇದೇ ಯೋಗ. ಭಗವಜ್ಞಾನ ಭಕ್ತಿಪೂರ್ವಂ, ಭಗವಜ್ಞಾನ ಮತ್ತು ಭಕ್ತಿಪೂರ್ವಕವಾಗಿ ಭಗವಂತನ ಜ್ಞಾನ ಹಾಗೂ ಅವನಲ್ಲಿ ಮಾಡತಕ್ಕಂತಹ ಭಕ್ತಿ, ಇವುಗಳಿಂದ ಸಹಿತವಾಗಿರತಕ್ಕಂತಹ ಉಚಿತ, ತನ್ನ ವರ್ಣ ಆಶ್ರಮಗಳಿಗೆ ಉಚಿತವಾಗಿರತಕ್ಕಂತಹ ನಿವೃತ್ತ ಕರ್ಮ. ನಿವೃತ್ತ ಕರ್ಮ ಅಂದರೆ ಹಿಂದೆ ಹೇಳಿದೆ, ನಿವೃತ್ತ ಕರ್ಮ ಅಂದರೆ ಏನು ಅಂತ. ಅಂತಹ ನಿವೃತ್ತ ಕರ್ಮಾನುಷ್ಠಾನ ರೂಪವಾದ ಯೋಗದಿಂದ, ಸಾಧನದಿಂದ ಯುಕ್ತ ಭವ, ನೀನು ಯುಕ್ತನಾಗಿರು ಅಂತ ಈ ಶ್ಲೋಕದ ಅಭಿಪ್ರಾಯ. ಉಪಾಯುಕ್ತ ಭವ. ದ್ವಿಹಿ ಸಂಬೋಧನಂ ಆದರಾರ್ಥಂ. ಎರಡು ಬಾರಿ ಒಂದು ಕಡೆ ಪಾರ್ಥ ಅಂತ ಹೇಳಿದ್ದು, ಇನ್ನೊಂದು ಕಡೆ ಅರ್ಜುನ ಅಂತ ಹೇಳಿದ್ದು. 2 ಸಲ ಯಾಕೆ ಸಂಬೋಧನೆ ಮಾಡಿದ್ದು ಅಂದರೆ ಆದರಕ್ಕೋಸ್ಕರ, ಈ ವಿಷಯದ ಬಗ್ಗೆ ಆದರ ಮೂಡಲಿಕ್ಕೋಸ್ಕರವಾಗಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ತಿಳಿಸುವಾಗ ಅದನ್ನು ನಾವು ಸ್ವಲ್ಪ ಒತ್ತಿ ಹೇಳ್ತೀವಲ್ಲ, ಹಾಗೆ ಆದರಕ್ಕೋಸ್ಕರವಾಗಿ 2 ಬಾರಿ ಇಲ್ಲಿ ಹೇಳಿರುವಂಥದ್ದು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ತೇತಿ ಸತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇಲ್ಲಿ ಹೇಳ್ತಕ್ಕಂತಹ ವಿಷಯ, ಆ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡು ಅದೆಲ್ಲವನ್ನು ಕೂಡ ಯಾವನು ಮೀರ್ತಾನೋ ಅವನು ಭಗವಂತನ ಸ್ಥಾನವನ್ನು ಗಳಿಸ್ತಾನೆ ಅಂತ ಹೇಳಿ ಈ ಅಧ್ಯಾಯವನ್ನು ಉಪಸಂಹಾರ ಮಾಡ್ತಾ ಇರೋದು. ವೇದೇಶು ಅಂದರೆ ವೇದಾಧ್ಯಯನಗಳಲ್ಲಿ, ಯಜ್ಞೇಶು ಯಜ್ಞಾನುಷ್ಠಾನಗಳಲ್ಲಿ, ತಪಸ್ಸು ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸಿನ ಆಚರಣೆಗಳಲ್ಲಿ, ಹಾಗೆ ದಾನೇಶು ದಾನ ಇವುಗಳ ವಿಷಯದಲ್ಲಿ ಯತ್ ಪುಣ್ಯಫಲಂ ಪ್ರದಿಷ್ಟಂ, ಇಂತಹ ವೇದಾಧ್ಯಯನ ಇರ್ಬೋದು, ಯಜ್ಞಾನುಷ್ಠಾನ ಇರ್ಬೋದು, ತಪಸ್ಸಿರ್ಬೋದು, ದಾನ ಇರ್ಬೋದು, ಇವೆಲ್ಲವುಗಳನ್ನು ಅನುಷ್ಠಾನ ಮಾಡುವಾಗ ಯಾವುದೆಲ್ಲ ಪುಣ್ಯಫಲ ಬರುತ್ತೋ ಅದೆಲ್ಲಕ್ಕಿಂತಲೂ ಹೆಚ್ಚಿನದ್ದು ಯಾವುದು ಅಂದರೆ ಭಗವಂತನ ಸ್ಥಾನವನ್ನು ಗಳಿಸೋದು. ಇದೆಲ್ಲವೂ ಬೇಕು. ಇದರ ಎಲ್ಲ ಪುಣ್ಯ ಫಲ ಏನಿದೆ, ಇದೆಲ್ಲ ಫಲಕ್ಕಿಂತಲೂ ಹೆಚ್ಚಿನ ಫಲ ಯಾವುದು ಅಂದರೆ ಭಗವಂತನನ್ನು ಹೊಂದುವಂಥದ್ದು ಹೆಚ್ಚಿನ ಫಲ ಎಂಬುದನ್ನು ಇಲ್ಲಿ ಹೇಳ್ತಾ ಇರೋದು. ಅಧ್ಯಾಯಾರ್ಥಂ ಫಲೋಕ್ತ್ಯ ಉಪಸಂಹರತಿ. ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ವಿಚಾರ ಏನಿದೆ ಅದಕ್ಕೆ ಫಲವನ್ನು ಹೇಳುವ ಮೂಲಕವಾಗಿ ಈ ಅಧ್ಯಾಯದ ಅರ್ಥವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ವೇದೇಶ್ವಿತಿ ವೇದಾಧ್ಯಯನ ಯಜ್ಞಾನುಷ್ಠಾನ ಕೃಚ್ಛ್ರಾದಿ ತಪಶ್ಚರಣೇಶು
ಯದೇವ ಪುಣ್ಯಫಲಂ ಪ್ರದಿಷ್ಟಂ ನಿರ್ದಿಷ್ಟಂ ಅಸ್ತಿ ತತ್ಸರ್ವಂ ಏವ ಇತಿ ವಾ ಏವ ಶಬ್ದಾನ್ವಯಃ. ಇದಂ ಅಧ್ಯಾತ್ಮಾದಿಸ್ವರೂಪಂ ಭಗವತಃ ಅಶೇಷ ಸೃಷ್ಟಿತ್ವಂ ಶುಕ್ಲಕೃಷ್ಣಮಾರ್ಗಾದಿಕಂಚ ಪ್ರಾಗುಕ್ತಂ ವಿದಿತ್ವಾ ಅತ್ತೇತಿ ಅತಿಕ್ರಾಮತಿ ತತಃ ಅತಿಶಯಿತಫಲವಾನ್ ಭವತಿ. ಕಿಂ ತತ್ ಇತ್ಯುಕ್ತೆ ಯೋಗೀತಿ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ನಾವು ವೇದಾಧ್ಯಯನ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಅನೇಕ ವೃತ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು, ದಾನವನ್ನು ಮಾಡಬೇಕು. ಇವುಗಳನ್ನು ಗಳಿಸೋದ್ರಿಂದ ಏನು ಪುಣ್ಯ ಬರುತ್ತೆ? ಇದೆಲ್ಲದಕ್ಕಿಂತ ಹೆಚ್ಚಿನದ್ದು ಫಲ ಯಾವುದು ಅಂದರೆ ಈ ಅಧ್ಯಾಯದಲ್ಲಿ ಈವರೆಗೆ ಹೇಳಿದ್ದ ಫಲ ಏನು? ಭಗವಂತನನ್ನು ಹೇಗೆ ನಾವು ಹೊಂದಬೇಕು. ಮೊದಲಿಂದಲೂ ಕೂಡ ಅದನ್ನೇ ಹೇಳ್ತಾ ಇರೋದು. ಭಗವಂತನ ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಆರಂಭ ಮಾಡಿ, ಅಲ್ಲಿಂದ ಆರಂಭಿಸಿ ಭಗವಂತನನ್ನು ಹೊಂದುವ ರೀತಿ ಹೇಗೆ, ಭಗವಂತನನ್ನು ಹೊಂದಿದರೆ ಸಿಗ್ತಕ್ಕಂಥ ಫಲ ಏನು, ಈ ಎಲ್ಲ ಈ ಅಧ್ಯಾಯದ 24 ಶ್ಲೋಕಗಳಲ್ಲಿ ಹೇಳ್ತಕ್ಕಂತಹ ವಿಷಯವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇರೋದು. ವೇದಾಧ್ಯಯನ ಯಜ್ಞಾನುಷ್ಠಾನ ಕೃಚ್ಛ್ರಾದಿ ತಪಶ್ಚರಣೇಶು ಯದೇವ ಪುಣ್ಯಫಲಂ. ವೇದಾಧ್ಯಯನ, ಯಜ್ಞಾನುಷ್ಠಾನ, ಕೃಚ್ಛ್ರ ಚಾಂದ್ರಾಯಣಾದಿ ತಪಸ್ಸು ಇವುಗಳಲ್ಲಿ ಮತ್ತು ದಾನಗಳಲ್ಲಿ ಯದೇವ ಪುಣ್ಯಂ, ಯಾವುದು ಪುಣ್ಯಫಲ ಇದೆ, ಯದೇವ ಪುಣ್ಯಫಲಂ ಪ್ರದಿಷ್ಟಂ, ಯಾವ ಪುಣ್ಯಫಲವನ್ನು ಹೇಳಿದ್ದಾರೋ ಅದೆಲ್ಲವನ್ನೂ ಕೂಡ ಅದಕ್ಕಿಂತ ಹೆಚ್ಚಿನ ಫಲವನ್ನು ಯೋಗಿಯಾದವ ಗಳಿಸ್ತಾನೆ. ತತ್ಸರ್ವಂ ಅತ್ತೇತಿ, ಆ ಎಲ್ಲ ಫಲವನ್ನು ಇವನು ಮೀರ್ತಾನಂದ್ರೇನು? ಅದೆಲ್ಲದಕ್ಕಿಂತಲೂ ಹೆಚ್ಚಿನ ಫಲವನ್ನು, ಅಂದರೆ ಭಗವಂತನ ಪ್ರಾಪ್ತಿರೂಪ ಆಗಿರತಕ್ಕಂಥ ಫಲವನ್ನು ಗಳಿಸ್ತಾನೆ. ಇದಂ ಅಧ್ಯಾತ್ಮಾದಿ ಸ್ವರೂಪಂ ಭಗವತಃ ಅಶೇಷ ಸೃಷ್ಟಿತ್ವಂ. ಈ ಅಧ್ಯಾಯ ಹೇಳ್ತಕ್ಕಂತಹ ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಆ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಭಗವಂತನೇ ಎಲ್ಲವನ್ನು ಸೃಷ್ಟಿ ಮಾಡ್ತಕ್ಕಂಥವನು ಅದೆಲ್ಲವನ್ನು ತಿಳಿದುಕೊಂಡು, ಹಾಗೆ ಶುಕ್ಲ ಪಕ್ಷದ ಮಾರ್ಗ, ಕೃಷ್ಣ ಪಕ್ಷದ ಮಾರ್ಗ ಇಂದು ಹೇಳ್ತಕ್ಕಂತಹ ಇವೆಲ್ಲವನ್ನು ಯಾವನು ತಿಳಿದುಕೊಂಡು ಈ ಎಲ್ಲ ಫಲಗಳನ್ನು ಅವನು ಮೀರಿ ಅದಕ್ಕಿಂತ ಅತಿಶಯವಾಗಿರ್ತಕ್ಕಂಥ ಫಲವನ್ನು ಗಳಿಸ್ತಾನೆ. ತತಃ ಅತಿಶಯಿತ ಫಲವಾನ್ ಭವತಿ. ಅದಕ್ಕಿಂತ ಅತಿಶಯಿತವಾಗಿರ್ತಕ್ಕಂಥ ಫಲವನ್ನು ಅವನು ಹೊಂತಾನೆ. ಏನು ಆ ಫಲ ಅಂದರೆ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಆ ಯೋಗಿ ಅಂದ್ರೇನು? ಹಿಂದೆ ಹೇಳ್ತಕ್ಕಂತಹ ಭಗವಜ್ಞಾನಪೂರ್ವಕ ಭಗವಂತನ ಜ್ಞಾನವನ್ನು ಗಳಿಸಿ ಅವನಲ್ಲಿ ಭಕ್ತಿ ಮಾಡುತ್ತಾ ಸ್ವಭಿಹಿತವಾಗಿರ್ತಕ್ಕಂತಹ ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡತಕ್ಕಂಥವನು. ಅಂತಹ ಯೋಗಿಯು ಅವನು ಆದ್ಯಂ ಪರಂ. ಆದ್ಯ ಅಂದರೆ ಮೊದಲಿನದ್ದು ಅಂತ, ಅದೇ ಶ್ರೇಷ್ಠವಾಗಿರತಕ್ಕಂತಹ ಅತ್ಯುತ್ತಮವಾಗಿರತಕ್ಕಂತಹ ಸ್ಥಾನವನ್ನು ಅವನು ಹೊಂತಾನೆ. ಆದ್ಯಂ ಪರಂ ಸ್ಥಾನಂ ವಿಷ್ಣೋ ಸ್ಥಾನಂ ಉಪೈತಿ ಚ ಇತಿ. ವಿಷ್ಣುವಿನ ಸ್ಥಾನವನ್ನು ಅವನು ಹೊಂತಾನೆ ಅಂತ ಅರ್ಥ. ಯದ್ವಾ ಅಥವಾ ಮಾರ್ಗವು ಬ್ರಹ್ಮಚ ಯಃ ಪಶ್ಯೇತ್ ಸಾಕ್ಷಾದೇವ ಅಪರೋಕ್ಷತಃ ಸರ್ವಪುಣ್ಯಾತಿಗೋ ಮುಖ್ಯನ್ ಯಾತ್ಯಸೌ ಬ್ರಹ್ಮತತ್ಪರಂ ಇತ್ಯುಕ್ತ ದಿಶಾ ಮಾರ್ಗ ಬ್ರಹ್ಮ ಮಾತ್ರ ಪರಮಾರ್ಶಕೋ ಅತ್ರ ಇದಂ ಶಬ್ದಃ. ಅಥವಾ ಮಾರ್ಗವು, ಈ ಎರಡು ಮಾರ್ಗಗಳು, ಬ್ರಹ್ಮ ಈ ಎರಡು ಮಾರ್ಗಗಳನ್ನು ಸರಿಯಾಗಿ ತಿಳ್ಕೊಂಡವ, ಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಂಡವ, ಅವ ಸರ್ವಪುಣ್ಯಾತಿಗ. ಈ ಹಿಂದೆ ಹೇಳ್ತಕ್ಕಂತಹ ವೇದಾಧ್ಯಯನಾದಿಗಳಿಂದ ಬರತಕ್ಕಂಥ ಏನು ಪುಣ್ಯಗಳಿವೆ ಆ ಎಲ್ಲ ಪುಣ್ಯಗಳನ್ನು ಅತಿಕ್ರಮಿಸಿ, ಅಂದರೆ ಆ ಎಲ್ಲ ಪುಣ್ಯಕ್ಕಿಂತ ಅಧಿಕವಾಗಿರುವಂಥದ್ದು ಅದನ್ನು ಅವ ಹೊಂದಿದವನಾಗಿ
ಅಮುಹ್ಯನ್ ಭಗವಂತನ ವಿಸ್ಮರಣೆಯನ್ನು ಹೊಂದದೆ ತತ್ಪರಂ ಬ್ರಹ್ಮ ಯಾತಿ, ಆ ಪರಬ್ರಹ್ಮನ ಸ್ಥಾನವನ್ನು ಗಳಿಸ್ತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳಿ, ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಏನು ವಿಚಾರ ಇದೆ, ಆರಂಭದಿಂದ ಅಧ್ಯಾತ್ಮ ಸ್ವರೂಪ, ಅಧ್ಯಾತ್ಮ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಭೂತ ಅಂದ್ರೇನು, ಆ ಎಲ್ಲ ವಿಚಾರಗಳನ್ನು ಹೇಳಿ ಈ ಜಗತ್ತಿನ ಸೃಷ್ಟಿ, ಇದನ್ನು ಭಗವಂತನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಪರಮಾತ್ಮನೇ ಈ ಪ್ರಪಂಚವನ್ನು ಲಯ ಮಾಡ್ತಾನೆ ಅಂತ ಹೇಳಿ, ಅಂತಹ ಪರಮಾತ್ಮನನ್ನು ಅಂತಕಾಲದಲ್ಲಿ ಸ್ಮರಣೆ ಮಾಡಬೇಕು. ಮತ್ತು ಅಂತಕಾಲದ ಸ್ಮರಣೆ ಮಾಡ್ತಾ ಅವನು ಹೋಗತಕ್ಕಂಥ ದಾರಿಗಳು ಎರಡಿದೆ. ಒಂದು ಶುಕ್ಲ ಮಾರ್ಗ, ಮತ್ತೊಂದು ಕೃಷ್ಣ ಮಾರ್ಗ. ಈ ಮಾರ್ಗಗಳನ್ನು ಚೆನ್ನಾಗಿ ತಿಳ್ಕೊಂಡು ವೇದಾಧ್ಯಯನಾದಿಗಳನ್ನು ಮಾಡ್ತಾ ಯಾವನು ಸ್ವಹಿತವಾಗಿರ್ತಕ್ಕಂಥ ನಿತ್ಯಾನುಷ್ಠಾನವನ್ನು ಮಾಡ್ತಾ ಅವನು ಅಂತಕಾಲದಲ್ಲಿ ಭಗವಂತನನ್ನು ಮರೆಯದೆ ಅವನ ಸ್ಮರಣೆ ಮಾಡ್ತಾನೋ ಅವನು ಅಂತಿಮವಾಗಿ ಪರಮಾತ್ಮನ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸ್ತಾನೆ ಎಂಬ ವಿಚಾರವನ್ನು ಈ 8ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ವಿಚಾರವನ್ನು ಉಪಸಂಹಾರ ಮಾಡೋದರೊಂದಿಗೆ ಈ 8ನೇ ಅಧ್ಯಾಯದ ಪಾಠದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ನಾಳೆ 9ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.